ಹಾಯ್ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ನಾನು ಇವತ್ತು ಮಾಡ್ತಾ ಇರುವಂಥ ರೆಸಿಪಿ ತುಂಬಾ ಟೇಸ್ಟಿಯಾಗಿರುವಂಥದ್ದು, ಆಮೇಲೆ ತುಂಬಾ ಸಿಂಪಲ್ ಆಗಿರುವಂಥದ್ದು. ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಹಾಕೊಂಡಿದ್ದೀನಿ, ರುಚಿಗೆ ತಕ್ಕಷ್ಟು ಒಂದೂವರೆ ಸ್ಪೂನಷ್ಟು ಉಪ್ಪು ಆ್ಯಡ್ ಮಾಡ್ಕೊಂಡಿದ್ದೀನಿ, ಹಾಗೆ ಒಂದು ಕಾಲು ಸ್ಪೂನಷ್ಟು ಅರಿಶಿನ ಪುಡಿ, ಒಂದು ಕಡ್ಡಿಯಷ್ಟು ಕರಿಬೇವಿನ ಸೊಪ್ಪು, ಒಂದೇ ಒಂದು ಮೀಡಿಯಮ್ ಸೈಜಷ್ಟು ಈರುಳ್ಳಿ ಹಾಕೊಂಡಿದ್ದೀನಿ, ಚಿಕ್ಕದಾಗಿ ಕಟ್ ಮಾಡಿಕೊಂಡು. ಒಂದು 8ರಿಂದ 10 ಮೆಣಸಿನ್ಕಾಯಿ, ಹಾಗೆ ಒಂದು 8ರಿಂದ 10 ಬೇಳೆ ಹಾಕೊಂಡಿದ್ದೀನಿ. ಬೆಳ್ಳುಳ್ಳಿ ಬೇಳೆನ ಸಿಪ್ಪೆ ಎಲ್ಲ ತೆಗೆದ್ಬಿಟ್ಟು ಹಾಕೊಂಡಿದ್ದೀನಿ. ಹಾಗೆ ಒಂದು 6ರಿಂದ 7 ಟೊಮೊಟೊನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಹುಳಿ ಎಷ್ಟು ಬೇಕೋ ನೋಡಿಕೊಂಡು ಹಾಕೋಬೋದು. ಹುಳಿ ಸ್ವಲ್ಪ ಜಾಸ್ತಿ ಬೇಕು ಅನ್ನೋರು ಒಂದು 5ರಿಂದ 6 ಹಾಕೊಂಡು, ಕಡಿಮೆ ಬೇಕು ಅನ್ನೋರು ಒಂದು 3-4 ಹಾಕೊಂಡ್ರೆ ಸಾಕಾಗುತ್ತೆ. ಈಗ ಇದಕ್ಕೆ ಒಂದು 100 ಗ್ರಾಮ್ ಅಷ್ಟು ತೊಗರಿ ಬೇಳೆನ ಹಾಕೊಂಡಿದ್ದೀನಿ. ನಾನಿಲ್ಲಿ ಸಣ್ಣ ಬೇಳೆನ ಹಾಕೊಂಡಿದ್ದೀನಿ. ಈಗ ಇದಕ್ಕೆ ಎಷ್ಟು ಬೇಕೋ ನೀರು ನೋಡಿಕೊಂಡು ಹಾಕೋಬೇಕಾಗುತ್ತೆ. ನಾನಿಲ್ಲಿ ಇದನ್ನು ಕುಕ್ಕರಲ್ಲಿ ಮಾಡ್ತಿದ್ದೀನಿ, ಹಾಗಾಗಿ 2ರಿಂದ 3 ಗ್ಲಾಸ್ ಅಷ್ಟಾದರೆ ಸಾಕಾಗುತ್ತೆ. ನೋಡಿಕೊಂಡು ಹಾಕೋಬೇಕು. ತುಂಬಾ ಜಾಸ್ತಿ ನೀರು ಹಾಕೊಂಡ್ರೆ ಕುಕ್ಕರಲ್ಲಿ ಎಲ್ಲ ವಿಸಿಲ್ ಬರುತ್ತಲ್ಲ, ಹಾಗೆಲ್ಲ ಉಕ್ಕೋಗುತ್ತೆ. ಹಾಗಾಗಿ ಸ್ವಲ್ಪ ಕಡಿಮೆನೇ ಹಾಕೊಂಡ್ರು ಪರವಾಗಿಲ್ಲ. ಇದಕ್ಕೆ 2ರಿಂದ 3 ವಿಸಿಲ್ ಬಿಟ್ಟರೆ ಸಾಕು. ಬೇಳೆ ತುಂಬ ಸಾಫ್ಟಾಗಿ ಕೂಡ ಬೆಂದಿರುತ್ತೆ. ಈಗ ಇದು ನೋಡಿ, ಆಲ್ರೆಡಿ ಬೇಳೆ ಎಲ್ಲ ಬೆಂದಿದೆ, ಟೊಮೊಟೊ ಎಲ್ಲ ಬೆಂದಿದೆ. ಬೇಳೆ ತುಂಬಾ ಬೆಂದಿದ್ರೆ ಟೊಮೊಟೊ ಮತ್ತು ಹಸಿಮೆಣಸಿನ್ಕಾಯಿನ ತೆಗೆದ್ಬಿಟ್ಟು ಒಂದು ಬೇರೆ ಪಾತ್ರೆಯಲ್ಲಿ ಹಾಕ್ಕೊಂಡು ನೀಟಾಗಿ ಅದನ್ನು ಮಸಿಬೇಕಾಗುತ್ತೆ. ಅಂದರೆ ಟೊಮೊಟೊ ಮತ್ತು ಹಸಿಮೆಣಸಿನ್ಕಾಯಿ ಮ್ಯಾಶ್ ಮಾಡಬೇಕು ನೀಟಾಗಿ. ಈಗ ನಾನು ಬೇಳೆ ಜೊತೆಗೇ ಟೊಮೊಟೊ ಎಲ್ಲ ಮ್ಯಾಶ್ ಮಾಡಿಬಿಟ್ರೆ ಬೇಳೆ ಬೇಳೆ ಕಾಣಿಸೋದೇ ಇಲ್ಲ ಬೇಳೆ ಸಾಂಬಾರಲ್ಲಿ. ಹಾಗೆ ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ, ಅಥವಾ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ಪ್ರತಿ ನಾನು ಹಾಕೋ ವಿಡಿಯೋಗೂ ಸಪೋರ್ಟ್ ಮಾಡ್ತಾ ಇದ್ದೀರಾ, ಹೀಗೆ ಸಪೋರ್ಟ್ ಮಾಡಿ. ಹಾಗೆ ನನ್ನ ವಿಡಿಯೋ ನೋಡ್ತೀರಲ್ವ, ಏನು ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನೋಡಿ, ನಾನು ಇದನ್ನು ಸಪ್ರೇಟಾಗಿ ತೆಗ್ದಿದ್ದೀನಿ. ಇದನ್ನು ನೀವು ಮಸೆಗುಂಡೆ ಇರುತ್ತಲ್ಲ ಅದರಲ್ಲಿ ಬೇಕಾದರೂ ಮಸಿಬೋದು. ನಾನಿಲ್ಲಿ ಮಾಮೂಲಿ ಆಲೂಗಡ್ಡೆ ಎಲ್ಲ ಮ್ಯಾಶ್ ಮಾಡ್ತೀವಲ್ಲ ಅದರಲ್ಲೇ ಟೊಮೊಟೊ ಮತ್ತು ಹಸಿಮೆಣಸಿನ್ಕಾಯಿನ ನೀಟಾಗಿ ಮ್ಯಾಶ್ ಮಾಡ್ಕೋತೀನಿ. ಈ ಥರ ಮ್ಯಾಶ್ ಮಾಡೋದ್ರಿಂದ ಟೊಮೊಟೊ ಕೂಡ ಹುಳಿ ಚೆನ್ನಾಗಿ ಬಿಟ್ಟಿರುತ್ತೆ. ಹಾಗಾಗಿ ಆಮೇಲೆ ಹಾಗೆ ಟೊಮೊಟೊ ಇದ್ದರೆ ಮಕ್ಕಳು ಟೊಮೊಟೊ ಎಲ್ಲ ಸೈಡಿಗೆ ಎತ್ತಿಡ್ತಾರೆ, ಅಥವಾ ದೊಡ್ಡವರೇ ಆಗಿರ್ಬೋದು ಸೈಡಿಗೆ ಎತ್ತಿಡ್ತಾರೆ. ಈ ಥರ ಮಾಡೋದ್ರಿಂದ, ನೀಟಾಗಿ ಮ್ಯಾಶ್ ಮಾಡೋದ್ರಿಂದ ಊಟದಲ್ಲೇ ಆರಾಮಾಗಿ ಊಟ ಮಾಡ್ಕೋಬೋದು. ಇದನ್ನು ಮ್ಯಾಶ್ ಮಾಡಿರುವಂಥದ್ದನ್ನು ಟೊಮೊಟೊ ಮತ್ತು ಹಸಿಮೆಣಸಿನ್ಕಾಯಿನ ನಾನು ಬೇಳೆ ಇರುತ್ತಲ್ಲ ಅದ್ರ ಜೊತೆಗೆ ಇದನ್ನು ಹಾಕ್ತೀನಿ. ಇವಾಗ ಒಂದು ಜೊತೆ ಲೈಟಾಗಿ ಬೇಳೆನ ಮ್ಯಾಶ್ ಮಾಡ್ಕೋಬೇಕು. ತುಂಬಾ ಮ್ಯಾಶ್ ಮಾಡೋದು ಬೇಡ, ಹಾಗಾಗಿ ಸ್ವಲ್ಪ ಲೈಟಾಗಿ ಮ್ಯಾಶ್ ಮಾಡ್ಕೋತೀನಿ. ಇದಕ್ಕೆ ಎಷ್ಟು ಬೇಕೋ ನೀರು ನೋಡ್ಕೊಂಡು ಹಾಕೋಬೋದು. ಅನ್ನಕ್ಕಾದರೆ ಒಂದು ಸ್ವಲ್ಪ ತೆಳು ಇದ್ದರೆ ತುಂಬಾ ಚೆನ್ನಾಗಿರುತ್ತೆ. ಚಪಾತಿ ಯಾವುದಕ್ಕಾದರೂ ಆದರೆ ಒಂದು ಸ್ವಲ್ಪ ನೀರನ್ನ ಕಡಿಮೆ ಆ್ಯಡ್ ಮಾಡ್ಕೋಬೋದು. ಇದಕ್ಕೆ ಸ್ವಲ್ಪ ಉಪ್ಪು ಕಡಿಮೆ ಅನ್ನಿಸ್ತಾ, ಹಾಗಾಗಿ 1 ಸ್ಪೂನಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ಲಾಸ್ಟಲ್ಲಿ ಒಂದೇ ಒಂದು ಒಗ್ಗರಣೆ ಹಾಕೋತೀನಿ. ಇದಕ್ಕೆ ಒಂದು ಅರ್ಧ ಕಪ್ಪಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ, ಒಂದು 1/4 ಸ್ಪೂನಷ್ಟು ಜೀರಿಗೆ, ಒಂದು 1/4 ಸ್ಪೂನಷ್ಟು ಸಾಸಿವೆ ಹಾಕ್ಕೊಂಡಿದ್ದೀನಿ. ಈಗ ಇದಕ್ಕೆ 1 ಉಂಡೆಯಷ್ಟು ಬೆಳ್ಳುಳ್ಳಿ, ಹಾಗೆ 1-2 ಒಣಮೆಣಸಿನ್ಕಾಯಿ, ಒಂದು ಗಡ್ಡೆಯಷ್ಟು ಕರಿಬೇವಿನ ಸೊಪ್ಪು, ಇದನ್ನೆಲ್ಲ ಹಾಕಿದ ತಕ್ಷಣ ನಾನು ಸಾಂಬಾರೇನು ಕುದಿಸೋಕೆ ಇಟ್ಕೊಂಡಿದ್ನಲ್ಲ, ಸಾಂಬಾರು ಕುದೀತಾ ಇದೆ, ಅದಕ್ಕೆ ಇದನ್ನು ಹಾಕ್ತೀನಿ. ಅದು ಸಿಡಿಸಿ ಅಂತ ತಕ್ಷಣ ಮುಚ್ಚಿಬಿಟ್ಟೆ. ನೋಡಿ, ಇವಾಗ ಆಲ್ರೆಡಿ ಸಾಂಬಾರು ಕೂಡ ಕುದ್ದಿದೆ. ಇದಕ್ಕೆ ಮೇಲ್ಗಡೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ. ನೀವು ಇದೇ ಥರ ಸೇಮ್ ಹಸಿಮೆಣಸಿನ್ಕಾಯಿ ಬದಲಿ ಅಚ್ಕಾರದ ಪುಡಿ ಬೇಕಾದರೆ ಹಾಕೊಂಡು ಮಾಡ್ಬೋದು, ಅದು ಕೂಡ ತುಂಬಾ ಟೇಸ್ಟಿಯಾಗಿರುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಹೀಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.